ಚಾನಲ್. ಎಸ್, ಈಗ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಟೈಮ್ ಎಷ್ಟಾಗಿದೆ ಕರೆಕ್ಟಾಗಿ? 9:38. ಎಸ್, ಈಗ ಬ್ಯಾಂಗ್ಳೂರ್ ಬಿಟ್ಟಿದ್ದೀವಿ. ಆಫ್ ಟು ಕೊಡೈಕನಲ್. ಎಸ್, ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವೆಲ್ಲರೂ. ಫಸ್ಟ್ ಟೈಮ್ ಐ ಥಿಂಕ್ ಸೊ ಹೋಗ್ತಾ ಇರೋದು. ಅಚಲ್ ಅವರು ಫಸ್ಟ್ ಟೈಮ್ ಅನ್ಸುತ್ತೆ. ಆ್ಯಂಡ್ ಬನ್ನಿ ಹೋಗೋಣ. ನೈಟ್ ಜರ್ನಿ ಅಲ್ವಾ, ಈ ಹೊಸೂರು ರೋಡು ಸಿಕ್ಕಾಪಟ್ಟೆ ಲಾರೀಸ್ ಇರುತ್ತೆ. ಸೊ ಹೆವಿ ಲಾರೀಸ್ ಇದೆ. ಸೊ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಯಾರು ಊಟ ಮಾಡಿಲ್ಲ, ಊಟ ಬೇರೆ ಮಾಡಬೇಕು. ನೋಡೋಣ, ಎಲ್ಲಾದರೂ ಒಳ್ಳೆ ಕಡೆ ಊಟ ಮಾಡಿ ಜರ್ನಿ ಕಂಟಿನ್ಯೂ ಮಾಡೋಣ. ಹಂಗೆ ಎಸ್, ಈಗ ಟೈಮ್ 10:30 ಆಗಿದೆ ನೋಡಿ. ಇವಾಗ ಹೊಸೂರು ಬಿಡ್ತಾ ಇದ್ದೀವಿ. ಹೊಸೂರಲ್ಲಿದ್ದೀವಿ ಅಟ್ ಪ್ರೆಸೆಂಟ್. ಸಿಕ್ಕಾಪಟ್ಟೆ ಲಾರಿಗಳಲ್ವಾ, ಸೊ ಸ್ವಲ್ಪ ಲೇಟ್ ಆಗ್ತಾ ಇದೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ 11 ಗಂಟೆ ಆಗಿದೆ. ಊಟ ಮಾಡೋಣ ಅಂತ ಶ್ರೀ ನಂದಿ ಭವನ್ ಅಂತ ಇದೆ, ಫ್ಯಾಮಿಲಿ ರೆಸ್ಟೋರೆಂಟ್, ಪ್ಯೂರ್ ವೆಜ್ ಬಂದಿದ್ದೀವಿ. ಬನ್ನಿ ಹೋಗೋಣ. ಅಂತೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಲೇಟ್ ಆಯಿತು, ಬಟ್ ಲೇಟ್ ಆದರೂ ಒಳ್ಳೆ ಟೇಸ್ಟಿ ಫುಡ್ ಸಿಕ್ತು ನೋಡಿ. ನಾವು ಅಂದ್ಕೊಂಡಿರಲಿಲ್ಲ ಹೈವೇಲಿ ಇಷ್ಟು ಚೆನ್ನಾಗಿರೋ ಹೋಟೆಲ್ ಸಿಗುತ್ತೆ ಟೇಸ್ಟಿಯಾಗಿ. ಬಿಕಾಸ್ ನಮಗೆ ಇಲ್ಲಿ ತಮಿಳ್ನಾಡಲ್ಲೆಲ್ಲ ಹೇಗಿದೆ ಟೇಸ್ಟ್ ಅಂತ ಗೊತ್ತಿಲ್ವಲ್ಲ. ಅದು ಫಸ್ಟ್ ಟೈಮ್ ಬೇರೆ ಬರ್ತಾ ಇರೋದು. ಬಟ್ ಸೂಪರಾಗಿದೆ ಊಟ, ಸಕ್ಕತ್ತಾಗಿದೆ. ಎಲ್ಲರದ್ದು ಊಟ ಆಯಿತು. ಶರ್ವಿದ್ ಹೊತ್ತು ಫುಲ್ ಆ್ಯಕ್ಟಿವ್ ಆಗ್ಬಿಟ್ಟ, ನಿದ್ದೆ ಮಾಡ್ತಾ ಇದ್ದ ಶರ್ವಿನು. ಊಟ ಹೇಗಿತ್ತು ಶರ್ವಿನ್? ಚೆನ್ನಾಗಿತ್ತು ಊಟ. ನಿಧಿಕರ್ ಇನ್ನು ನಿದ್ದೆ ಮಾಡೋಂಗಿಲ್ಲ ಸ್ವಲ್ಪ ತನಕನು, ಓಕೆನಾ? ಇನ್ನು ಆ್ಯಕ್ಟಿವ್ ಆಗಿರ್ಬೇಕೆಲ್ಲರೂ. ಓಕೆ, ಲೆಟ್ಸ್ ಬಿಗಿನ್ ದ ಜರ್ನಿ. ಲೆಟ್ಸ್ ಗೋ. ಏನಿಲ್ಲ ಅಂದರೂ ಇದು 6ನೇದು 8ನೇದು ನೀಟಾಗಿ ಡೆಕೋರೇಟ್ ಮಾಡಿ ಅದಕ್ಕೊಂದು ಎಸ್ಕಾರ್ಟ್ ಇದೆ ಅಂದರೆ. ಎಸ್, ಇನ್ನೂ 150 ಕಿಲೋಮೀಟರ್ಸ್ ಇದೆ. ಬಟ್ ನಿದ್ದೆ ಎಳಿತಾ ಇದೆ ಎಲ್ಲರಿಗೂ. ಸೊ ಒಂದು ಸ್ವಲ್ಪ ಹೊತ್ತು 1 hour or 1.5 hours ನಿದ್ದೆ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡ್ವಿ. ಇಲ್ಲೇ ನಿಯರ್ ಬೈ ಟೋಲ್ ಹತ್ರ ಹಾಕಿದ್ದೀವಿ ಕಾರು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಸ್, ಒಳ್ಳೆ ನಿದ್ದೆ ಆಯಿತು ನೋಡಿ. ನೀಟಾಗಿ ಸ್ವಲ್ಪ ಫೇಸೆಲ್ಲ ವಾಶ್ ಮಾಡ್ಕೊಂಡ್ವಿ. ಕಾಫಿ ಕುಟ್ಕೊಂಡು ಜರ್ನಿ ಮುಂದುವರ್ಸೋಣ ಅಂದ್ಕೊಳ್ತಾ ಇದ್ದೀವಿ. ಶರ್ವಿನ್ ನಿದ್ದೆ ಮಾಡ್ದಾ? ಸರಿಯಾಗಿ ನಿದ್ದೆ ಮಾಡಿದ್ದಾನೆ. ಅವರಂತೂ ಫುಲ್ ಕಂಪ್ಲೀಟ್ ನಿದ್ದೆ ಮಾಡಿದ್ದಾನೆ. ನಾನಂತೂ ಅಲ್ಲಲ್ಲೇ ಸ್ವಲ್ಪ ಎಚ್ಚರಿಕೆ ಆಗ್ತಾಯಿತ್ತು, ಎದ್ದೊಳ್ತಾ ಇದ್ದೆ. ಬಟ್ ಆಚಾರಂತೂ ಸಖತ್ ಡ್ರೈವ್ ಮಾಡ್ಕೊಂಡ್ಬಂದರು. ಸೊ ಕಾಫಿ ಕುಟ್ಕೊಂಡು ಜರ್ನಿ ಮುಂದುವರ್ಸೋಣ. ಬನ್ನಿ ಹೋಗೋಣ. ಕಾಫಿ ಬಂತು, ಸ್ಟ್ರಾಂಗ್ ಕಾಫಿ ಕೇಳಿದೆ. ಕಾಫಿ ಆ್ಯಂಡ್ ಕುಕೀಸ್. ಎಷ್ಟು ಕ್ಯೂಟಾಗಿ ಕಾಡ್ತಾ ಇದೆ ಸೂರ್ಯ ನೋಡಿ. ರೋಡ್ ಅಂತೂ ಸೂಪರ್ ಆಗಿದೆ. ನೈಟ್ ಮಾತ್ರ ಹೆವಿ ಟ್ರಕ್ಸು, ಬಟ್ ಇವಾಗ ಓಕೆ, ಆರಾಮಾಗಿದೆ.
ಎಸ್, ನಾವು ಇವಾಗ ನಿಯರ್ ಬೈ ಕೊಡೈಕನಲ್ಲಿ ಇದ್ದೀವಿ. ಇವಾಗ 40 ಕಿಲೋಮೀಟರ್ಸ್ ಸ್ವಲ್ಪ ದೂರದಲ್ಲಿದ್ದೀವಿ. ಫ್ರೆಶ್ ಅಪ್ ಆಗೋಣ ಅಂತ ಬಂದ್ವಿ. ನಾವೇನು ರೂಮ್ಸ್ ಏನು ಮಾಡಿರಲಿಲ್ಲ. ಏನಕ್ಕೆ, ಬಿಕಾಸ್ ಇವಾಗ ರೂಮ್ಸ್ ಮಾಡಿ ಇನ್ನೂ ನಾವು ತುಂಬ ಪ್ಲೇಸಸ್ ವಿಸಿಟ್ ಮಾಡಬೇಕು. ಅದಕ್ಕೋಸ್ಕರ ಸಂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಇಲ್ಲೇ ಒಂದು ಶಾಪ್ ಇತ್ತು ಫ್ರೆಶ್ ಅಪ್ ಆಗೋಕ್ಕೆ. ಸೊ ಫ್ರೆಶ್ ಅಪ್ ಆದ್ವಿ ಆ್ಯಂಡ್ ಬ್ರೇಕ್ಫಾಸ್ಟು ಆಯಿತು. ಎಗ್ ಮ್ಯಾಗಿ ಮಾಡಿಕೊಟ್ರು, ತಿನ್ಕೊಂಡು ಇವಾಗ ಓಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೋಡೇನು ಫ್ಲವರ್ ತೊಗೊತಾ ಇದ್ದಾರೆ. ಹೋಗ್ಬೇಕಾದ್ರೆ ತೊಗೊಂಡೋಗೋಣ. ಕ್ಯೂಟ್ ಆಗಿದೆ ಆಮೇಲೆ ಕ್ಯಾರೆಟ್ಸ್ ನೋಡಿ ಫ್ರೆಶ್ ಆಗಿ. ಇನ್ನೂ ಕೊಡೈಕನಲ್ಲಿ ಎಂಟ್ರಿ ಹಾಕ್ತಿದ್ದಂಗೆ ನಿಮ್ಗೆ ಸಿಗುತ್ತೆ ಇದು. ಇದು ಸಿಟಿ ವ್ಯೂ ಅಂತೆ, ವ್ಯೂ ಪಾಯಿಂಟ್. ಇಡೀ ಸಿಟಿ ಕಾಣಿಸುತ್ತಂತೆ, ಕೊಡೈಕನಲ್ ಸಿಟಿ ನೀವು ನೋಡ್ಬೋದು. ಟಾಟಿನಿಂಗು ತಿನ್ನೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಅದ್ರದ್ದು ಜ್ಯೂಸ್ ಹಾಂ 4 ಹಾಂ ಪೋಟ್. ಸ್ವಲ್ಪ ತಮಿಳೆಲ್ಲ ಕಲ್ತ್ಕೋಬೇಕು ಅನ್ಸುತ್ತೆ. ಯಾವ್ಯಾವ ರಾಜ್ಯಕ್ಕೆ ಹೋಗ್ತೀವಿ ಅಲ್ಲಿ ಸ್ವಲ್ಪ ಆದರೂ ತಿಳ್ಕೊಂಡಿರ್ಬೇಕು ಅನ್ಸುತ್ತೆ. ಯಾಕಂದರೆ ಎಲ್ರಿಗೂ ಕನ್ನಡ ಬರಲ್ಲ ಅಲ್ಲ. ಬಟ್ ನನಗೆ ಹೆಂಗೇನೆ ತೆಲುಗು ತಮಿಳು ಎರಡು ಮಿಕ್ಸ್ ಮಾಡಿ ಮಾತಾಡ್ತಿರ್ತೀನಿ. ನನಗೆ ಅಷ್ಟು ಪರ್ಫೆಕ್ಟಾಗಿ ಏನು ಬರಲ್ಲ. ಸೊ ತಮಿಳು ತೆಲುಗು ಮಿಕ್ಸ್ ಮಾಡ್ತೀನಿ, ಇಲ್ಲ ಹಿಂದಿನೂ ಮಿಕ್ಸ್ ಮಾಡಿಬಿಡ್ತೀನಿ. ಟಾಟಿನಿಂಗು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಆ್ಯಕ್ಚುಲಿ ಇದರಲ್ಲಿ ಹಾಕೊಂಡು ಕುಡಿಯೋಣ ಅಂತ ಕೇಳಿದ್ವಿ, ಬಟ್ ಅದು ತೂತ್ ಆಗಿಬಿಟ್ಟಿದೆಯಂತೆ. ಸೊ ಗ್ಲಾಸಲ್ಲೇ ಕುಡಿಯೋಣ. ಫಸ್ಟ್ ಟೈಮ್ ಕುಡಿತಾ ಇರೋದು. ಟಾಟಿನಿಂಗು ತಿಂದಿದ್ದೀನಿ, ಬಟ್ ಕುಡ್ದಿರ್ಲಿಲ್ಲ. ಇದು ಇವಾಗ ನಾವು ಕೊಡೈಕನಲ್ ಲೇಕ್ಗೆ ಹೋಗ್ತಾ ಇದ್ದೀವಿ. ಕೊಡೈಕನಲ್ ಲೇಕ್ ಸ್ಟ್ರೈಟ್ ಅಂತ ಹಾಕೋರಿ. ಹೌದಾ, ನೋಡಿ ಹೋಕರ್ಸ್ ವಾಕ್ ಅಂತ ಇದೆ. ಐ ಥಿಂಕ್ ರೈಟ್ ಸೈಡೇನೆ. ಇಲ್ಲಿ ಲೆಫ್ಟ್ ಸೈಡ್ ಲೇಕ್. ಎಸ್, ಅದೇ ಲೇಕ್. ವಾ, ಫೌಂಟನ್. ಎಲ್ಲ ಬೋಟಿಂಗ್ ಹಾಕಿದ್ದಾರೆ. ಪೆಡಲ್ ಬೋಟಿಂಗ್, ಎಲ್ಲ ಥರ ಬೋಟಿಂಗ್ಸು ಇದೆ. ದಿಸ್ ಇಸ್ ಕೊಡೈಕನಲ್ ಲೇಕ್. ನೋಡಿ, ಸೈಕಲ್ ಇಟ್ಕೊಂಡು ಕೂತ್ರೆ ಸವಾರಿ ಬರ್ತಾರೆ.
ಸೈಕಲ್ಸು ಅವೈಲೇಬಲ್ ಇದೆ. ಸೈಕಲ್ಸು ತೊಗೊಂಡು ಹೋಗ್ಬೋದು ಅನ್ಸುತ್ತೆ. ಸೈಕಲ್ ರೈಡ್ ಮಾಡ್ಬೋದು. ವೆರೈಟೀಸ್ ಆಫ್ ಮಸ್ತಲ್ಲ. ಇಷ್ಟಪಡೋರು ಓಡಿಸೋರು ಮೇಲೆ ಕೂತ್ಕೊತಾರೆ. ಇವ್ರು ಗಾರ್ಡ್ ಬಂದು ಸೈಕಲ್ ತುಂಬ್ಕೊಂಡು ಬರ್ತಾರೆ. ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 8 ಮೆಂಬರ್ಸ್ ಇದ್ದಾರೆ. ಇಲ್ಲೂ ಕ್ಯೂ ಕಾಯಬೇಕು, ಅರ್ಧ ಗಂಟೆ ಅಂತ ಹೇಳಿದ್ದಾರೆ. ಅದು 4 ಸೀಟರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಎಲ್ಲರೂ 4 ಸೀಟರ್ಗೆ ಹೋಗ್ತಾರೆ. ಸೊ ಇನ್ನೊಂದು 10 to 15 ಮಿನಿಟ್ಸ್ ಐ ಥಿಂಕ್ ವೆಯ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಆಫ್ಟರ್ 30 ಮಿನಿಟ್ಸ್ ಕಾದಿ ಈಗ ಸ್ಕ್ಯಾನ್ ಆಯಿತು. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಬರ್ಲೇಬೇಕು ಅರ್ಧ ಗಂಟೆ ಆಗಿ. ಚಕ್ಕ ವಾಟರ್ ಪ್ರೂಫ್ ತಾರೆ, ಹಂಗೆ ಒಳಗಡೆ ಇಕ್ಕು. We are going on boats. Waterproof. ಏನು ಗೊತ್ತಾ, ಪೆಡ್ಲಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆ್ಯಕ್ಚುಲಿ ಜಿಮ್ಮಲ್ಲಿ ಸೈಕಲ್ ತೊಡ್ಬಿಡ್ಬೋದು, ಬಟ್ ಇಲ್ಲಿ ಪೆಡ್ಲಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಅಲ್ಲಿಗೊಬ್ಬರೇ ಮಾಡ ವಾಟರ್ ಟ್ಯಾಂಕ್ ಹತ್ರ ನೀರು 30 ಮಿನಿಟ್ಸ್ ಒಳಗೆ ರಿಟರ್ನ್ ಆಗಬೇಕು. ಇಲ್ಲ ಅಂದರೆ ರೀಫಂಡ್ ಆಗಲ್ಲ ಅಮೌಂಟು. ನಾವು ಪೆಡ್ಲಿಂಗ್ 4 ಮೆಂಬರ್ಸ್ ತೊಗೊಂಡಿದ್ದೀವಿ. 600 ತೊಗೊಂಡಿದ್ದಾರೆ. 300 ರಿಟರ್ನ್ ಮಾಡ್ತೀವಿ ಅಂತ. ನಾವೇನಾದ್ರು ಲೇಟ್ ಆಯಿತು ಅಂದರೆ ರಿಟರ್ನ್ ಆಗಲ್ಲ ಅಮೌಂಟು. ಸ್ಕ್ಯಾನ್ ಮಾಡಿ ಕಳಿಸ್ತಾರೆ, ವಾಪಸ್ ಸ್ಕ್ಯಾನ್ ಮಾಡಿ ಬಟ್ ಬಿಸಿಲಿದೆ. ಬಟ್ ಅದು ತಣ್ಣ ಗಾಳಿ ಬೀಸ್ತಾ ಇದೆ. ಕೂಲಾಗಿ ಸಖತ್ತಾಗಿದೆ ಫೀಲ್. ಈ ಸಮ್ಮರಲ್ಲಿ ದಿ ಬೆಸ್ಟ್ ಪ್ಲೇಸ್ ಅನ್ಸುತ್ತೆ. ತಣ್ಣ ಗಾಳಿ ಬೀಸ್ತಾ ಇರೋದು. ಕೂಲರಲ್ಲಿ ಬೀಸುತ್ತೆ, ತಣ್ಣ ಗಾಳಿ ಸಖತ್ತಾಗಿದೆ. ನೋಡಿ ಇವರಿಬ್ರು ಕಾಂಪಿಟೇಷನ್ ಮೇಲೆ ತುಳಿತಾ ಇದ್ದಾರೆ. ಶಾರ್ವಿನ್, ನೀವು ಬನ್ನಿ, ಗೊತ್ತಾಗುತ್ತೆ. ಸೈಕಲ್ ತುಳಿಯೋದೇ ಕಷ್ಟ ಅಂತದ್ರಲ್ಲಿ ಇದು ಯಾವ್ದು ಸರ್ವಿಸ್ ಬಿಟ್ಟಿಲ್ಲ. ಇದು ಸರ್ವಿಸ್ ಬೇಡ, ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು. ಅವ್ರು ಹೇಳಿದಾರಲ್ವಾ ಅಲ್ಲಿ ಫೌಂಟೇನ್ ಹತ್ರ ಹೋಗಬೇಡಿ ಅಂತ. ಏನಕ್ಕೆ ಅಲ್ಲಿ ಏನಾದ್ರು ಪವರ್ ಪ್ರಾಬ್ಲಮ್ ಆಗಿ ಏನಾದ್ರು ಆಯಿತು ಅಂದರೆ ಏನು ಹೇಳಿದ್ರು ಸುಮ್ಮನೆ ಹೇಳಲ್ಲ. ರೂಲ್ಸ್ನ ಫಾಲೋ ಮಾಡಬೇಕು. ಅಲ್ಲಿ ಹೋಗ್ಬೋದು. ಬಟ್ ಫೌಂಟೇನ್ ಹತ್ರ ಬಂದ್ವಿ, ಬಟ್ ಹತ್ರ ಹೋಗಲ್ಲ. ಸಿಕ್ಕಾಪಟ್ಟೆ ಆ್ಯಂಡ್ ಅವ್ರು ಹೇಳಿದ್ದಾರೆ ಹೋಗ್ಬೇಡಿ ಅಂತ. ನೋ 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 ಮಾಡಬಾರ್ದು ಅಂತಾರೋ. ನಾನು ಸ್ವಲ್ಪ ದೂರ ಬೇಗ. ಮಾವಿನಕಾಯಿ ನೋಡ್ತಾ ಇದ್ರೆ ಯಮ್ಮಿಯಾಗಿದೆ. ಸೊ ಮಿಕ್ಸೆಡ್ ಒಂದು ಚುರುಮುರಿ ತಗೊಳ್ಳೋಣ ಅಂತ ಬಂದ್ವಿ. ಮಾವಿನಕಾಯಿ ಎಲ್ಲ ಹಾಕಿ ಚುರುಮುರಿ ಮಾಡಿಕೊಟ್ಟಿದ್ದಾರೆ. ಬಾಯ್ ಬಾಯ್ ಕೊಡೈಕೆನಾಲ್ ಲೇಕ್. ಎಸ್, ಇದು ಒಂದು ವ್ಯೂ ಪಾಯಿಂಟು. ಆನ್ ದ ವೇ ಟು ಗೋಟ್ ಫಾರ್ಮ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ ಇದು.
ನಡಿ. ಎಷ್ಟು ಅಮೇಜಿಂಗ್ ಆಗಿದೆ ಅಂದರೆ ಕ್ಲೈಮೇಟ್ ವಾಪಸ್ ಸ್ವರ್ಗ ಇದ್ದಂಗೆ ಇದೆ. ಸಕ್ಕತ್ತಾಗಿದೆ ಕ್ಲೈಮೇಟ್. ಹೆಂಗಿದೆ? ಫಸ್ಟ್ ಟೈಮ್ ಬಂದಿರೋದು ಇದು. ಹೌದು First time ಅಲ್ವಾ? ಬರ್ತಿರೋದು. ಆ್ಯಕ್ಚುಲಿ ನಾವು ಊಟಿಗೆ ಟ್ವೈಸ್ ಹೋಗಿದ್ವಿ, ಬಟ್ ಕೊಡೈಕೆನಲ್ ಫಸ್ಟ್ ಟೈಮ್ ಬಂದಿರೋದು. ಸಕ್ಕತ್ತಾಗಿದೆ ಮಾತ್ರ. ಆದ್ರೆ ಊಟಿಲಿ ಹೊಗೆ ಬರ್ತದೆ, ಇದು ಬರಲ್ಲ ನೋಡಿ. ಇವಾಗ ಬರ ವಿಂಟರಲ್ಲಿ ಬರೋದು ಸ್ನೋ, ಸ್ನಾನ ಹೊಗೆ. ಬಟ್ ಅಮೇಝಿಂಗ್ ಆಗಿದೆ. ಶೂಟಿಂಗ್ ಎಲ್ಲ ನಡೀತಾ ಇದೆ, ನೋಡ್ಬೋದು. ಬೋಟಿಂಗು ಇದೆ ಅಲ್ಲಿ ಅನ್ಸುತ್ತೆ. ಬೋಟಿಂಗ್ ಮಸ್ಟ್ ವಿಸಿಟ್ ಪ್ಲೇಸ್ ಈ ಸಮ್ಮರಲ್ಲಿ. ಸಕ್ಕತ್ತಾಗಿದೆ ವೆದರು. ನಾವಿವಾಗ ಮತ್ತೆ ಕೊಡೈಕೆನಾಲ್ಗೆ ಹೋಗ್ತಾ ಇದ್ದೀವಿ. ಸುಮಾರು ಒಂದೆರಡು ಪ್ಲೇಸಸ್ ಮಿಸ್ ಆಯಿತು. ಇಲ್ಲಿ ಏನಂದರೆ 9 to 4 PM ಅಷ್ಟೇ ಎಲ್ಲ ವಿಸಿಟಿಂಗ್ ಪ್ಲೇಸಸ್ ಇರೋದು. ಆಫ್ಟರ್ 4 PM ಎಲ್ಲೂ ಬಿಡೋಲ್ಲ. ಅದಕ್ಕೋಸ್ಕರ ಒಂದೆರಡು ಪ್ಲೇಸ್ ಮಿಸ್ ಆಯಿತು. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಕೊಡೈಕೆನಾಲ್. ಸಕ್ಕತ್ತಾಗಿದೆ ಅಲ್ವಾ? ಏನಂದ್ರೆ ನೀವು ಮಳೆಗಾಲದಲ್ಲಿ ಏನಾದ್ರೂ ಕೊಡೈಕೆನಾಲ್ ಬರ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ರೈನಿ ಇರುತ್ತೆ, ಎಲ್ಲೂ ಓಡಾಡಕ್ ಆಗಲ್ಲ, ಏನು ನೋಡಕ್ಕೂ ಆಗಲ್ಲ. ಬಟ್ ಈ ವೆದರ್ ಅಲ್ಲಿ ಬಂದ್ರೆ ಸಖತ್ ಪೀಸ್ ಆಗಿರುತ್ತೆ, ಎಲ್ಲಾನು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಯಾವ ಥರ ಗಾಳಿ ಬೀಸ್ತಾ ಇದೆ ಅಂದರೆ ಸಮ್ಮರಲ್ಲಿ ಇಷ್ಟು ಬಿಸಿಲಲ್ಲಿ, ಅಂದರೆ ಬೇರೆ ಕಡೆ ಎಲ್ಲ ಎಷ್ಟು ಬಿಸಿಲಿದೆ, ಇದೊಂದೇ ಪ್ಲೇಸಲ್ಲಿ ಇಷ್ಟು ಕೂಲಾಗಿರೋದು. ನಾವು AC ಹಾಕ್ಕೊಂಡಿಲ್ಲ, ಬರೀ ತಗೊಂಡಿದ್ರೆ ಅಷ್ಟು ಬರ್ತಾ ಇದೆ. AC ಬಂದಷ್ಟೇ ಬರ್ತಾ ಇದೆ. ಇಂಡಿಯಾ ಮ್ಯಾಪ್ ಅಲ್ಲಿ ಎಲ್ಲಾ ಕಡೆ ವೆದರ್ ಚೆಕ್ ಮಾಡಿ ಕೊನೆಗೆ ಫೈನಲ್ ಆಗಿ ನಾವು ಇಲ್ಲಿಗೆ ಬಂದಿದ್ದು. ಅಮೇಝಿಂಗ್ ಸನ್ಸೆಟ್ಟು. ಮಾರ್ನಿಂಗ್ ಸನ್ರೈಸು ತೋರಿಸ್ದೆ, ಇವಾಗ ಸನ್ಸೆಟ್ಟು ತೋರಿಸ್ತಾ ಇದ್ದೀನಿ. ಸನ್ರೈಸ್ ಆದಾಗ ಬಂದ್ವಿ, ಸನ್ಸೆಟ್ ಅಷ್ಟೊತ್ತು ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಇನ್ ಪಳನಿ ರೋಡ್. ಇನ್ನೊಂದು 3-4 hours ನಾವು ಹೋಗಬೇಕಾಗಿರೋ ಲೊಕೇಶನ್ಗೆ ತಲುಪ್ತೀವಿ. ಥ್ಯಾಂಕ್ ಯು. ಇವಾಗ ನಾವು ಟೈಗರ್ ರಿಸರ್ವ್ ಫಾರೆಸ್ಟ್ ಒಳಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 9:30 ಆಗಿದೆ.
ಬೆಳಗ್ಗೆ ಎದ್ದು ಕೆಲಸ ಮಾಡ್ತಿದ್ದಾರೆ ನೋಡಿ. ಎಷ್ಟು ಕಷ್ಟ ಅಂತ ಅದೇ ಅನಿಸ್ತದೆ.